ಕರ್ನಾಟಕ ಕಾರುಬಾರ್ನ ಮುಂದಿನ ಸುದ್ದಿಯನ್ನು ನೋಡೋಣ. ಕಲ್ಯಾಣ ಕರ್ನಾಟಕದ ಜೀವನಾಡಿಯಿಂದ ಅಪಾರ ಪ್ರಮಾಣದ ನೀರು ಪೋಲಾಗ್ತಾನೆ ಇದೆ. ಅನ್ನದಾತರ ಬದುಕು ಹಸನುಗೊಳಿಸಬೇಕಾಗಿದ್ದಂತಹ ತುಂಗಭದ್ರಾ ಡ್ಯಾಮ್ ಇದನ್ನು ಕಂಡು ರೈತರು ಇವತ್ತು ಕಣ್ಣೀರು ಹಾಕ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಸೇವ್ ತುಂಗಭದ್ರಾ ಡ್ಯಾಮ್ ಅಭಿಯಾನ ಈಗ ಶುರುವಾಗಿದೆ. ಈ ಕುರಿತು ಒಂದು ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ಈಗ ನಾನು ಒಂದು ಜಾಗಕ್ಕೆ ಬಂದಿದ್ದೀನಿ. ಆ ಜಾಗದ ಸ್ಥಿತಿಯನ್ನು ನಿಮಗೆ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ. ಹಂಪಿಯ ಬಹುತೇಕ ಸ್ಮಾರಕಗಳು ಮುಳುಗಡೆ ಆಗಿದೆ. ಬಹಳಷ್ಟು ಸ್ಮಾರಕಗಳು ಅರ್ಧಕ್ಕೆ ಮುಳುಗಿರುವಂತಹ ಒಂದು ದೃಶ್ಯಾವಳಿಗಳನ್ನು ನಮ್ಗೆ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ತುಂಗಭದ್ರಾ ಡ್ಯಾಮ್ 19ನೇ ಕ್ರಸ್ಟ್ ಗೇಟ್ ಮುರಿತ, ತಾತ್ಕಾಲಿಕ ಗೇಟ್ ನಿರ್ಮಾಣ ಕಾಮಗಾರಿ ಚುರುಕು. ಅದು ಲಕ್ಷಾಂತರ ರೈತರ ಬದುಕು ಹಸನುಗೊಳಿಸಿದ್ದ ಜೀವನಾಡಿ. ಕರ್ನಾಟಕ, ತೆಲಂಗಾಣ, ಆಂಧ್ರ ಜನರ ದಾಹ ತೀರಿಸ್ತಾ ಇದ್ದ ಜಲಾಶಯ. ಇದೀಗ ತುಂಗಭದ್ರಾ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿರೋದು ಆತಂಕದ ಕಾರ್ಮೋಡ ಆವರಿಸಿದೆ. ಕೊಳ್ಳೆ ಹೊಡೆದ ಮೇಲೆ ದಿಡ್ಡಿ ಬಾಗಿಲು ಹಾಕಿದ್ರು ಅನ್ನೋ ಗಾದೆ ಮಾತಿನಂತೆ ನೀರು ಪೋಲಾಗಿ ಹರಿದ ಬಳಿಕ ತಾತ್ಕಾಲಿಕ ಗೇಟ್ ನಿರ್ಮಾಣ ಕಾಮಗಾರಿ ಚುರುಕಾಗಿದೆ. 5ನೇ ಹಂತದಲ್ಲಿ ಸ್ಟಾಪ್ ಗೇಟ್ ಸಿದ್ಧಪಡಿಸಲಾಗ್ತಾ ಇದೆ. ಸೋರ್ತಾನೆ ಇದೆ ಜಲಾಶಯದ ನೀರು. ಸೇವ್ ಟಿಬಿ ಡ್ಯಾಮ್ ಅಭಿಯಾನ ಶುರು. ಇತಿಹಾಸ ಹೊಂದಿರುವ ತುಂಗಭದ್ರಾ ಜಲಾಶಯದಲ್ಲಿ ದುರಸ್ತಿ ಕಾರ್ಯ ನಡೀತಾ ಇದ್ರೂ ನೀರು ಪೋಲಾಗ್ತಾನೆ ಇದೆ. ಡ್ಯಾಂಗೆ ಈಗ ಬಂದಿರುವ ಸ್ಥಿತಿ ನೋಡಿ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಸೇವ್ ಟಿಬಿ ಡ್ಯಾಮ್ ಅಭಿಯಾನ ಶುರುವಾಗಿದೆ. ತುಂಗಭದ್ರಾ ಜಲಾಶಯದ ಉಳಿವಿಗೆ ಹೋರಾಡಬೇಕಾಗಿದೆ. ಹಂಪಿಯ ಬಹುತೇಕ ಸ್ಮಾರಕಗಳು ಮುಳುಗಡೆ. ತುಂಗಭದ್ರಾ ಡ್ಯಾಂನಿಂದ ನಿರಂತರವಾಗಿ ನೀರು ಖಾಲಿ ಮಾಡ್ತಾ ಇರೋದ್ರಿಂದ ಜಲಕಂಟಕ ಎದುರಾಗಿದೆ. ಹಂಪಿಯ ಬಹುತೇಕ ಸ್ಮಾರಕಗಳು ಮುಳುಗಡೆಯಾಗಿದೆ. ವಿಧಿವಿಧಾನ ಕ್ರಿಯೆ ನಡೆಸುವ ಮಂಟಪಗಳು ನೀರಿನಲ್ಲಿ ಮುಳುಗಿ ಹೋಗಿದೆ. ವಿರುಪಾಪುರಕ್ಕೆ ಹೋಗುವ ಬೋಟ್ ಮಾರ್ಗವು ಸ್ಥಗಿತ ಆಗಿದೆ. ವಿಧಿವಿಧಾನಗಳನ್ನ ಅಂದ್ರೆ ಶ್ರಾದ್ದ ಕ್ರಿಯೆಯನ್ನು ನಡೆಸುವಂತಹ ಒಂದು ಸ್ಮಾರಕದ ಮೇಲ್ಭಾಗದಲ್ಲಿ ನಿಂತಿದ್ದೀನಿ. ಮತ್ತೊಂದು ಭಾಗದಲ್ಲಿ ನಮ್ಮ ಕ್ಯಾಮ್ರಾ ಪರ್ಸನ್ ಕಿರಣ್ ಕೂಡ ನಿಂತು ಅಲ್ಲಿಂದ ಈ ಒಂದು ಶ್ರಾದ್ದ ಕೇಂದ್ರವನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತಾರೆ ನೋಡಿ. ಕೆಳಭಾಗದಲ್ಲಿ ಯಾವ ರೀತಿಯಾಗಿ ಈ ಒಂದು ಮಂಟಪ ಅರ್ಧ ಮುಳುಗಡೆ ಆಗಿದೆ ಅಂತೇಳಿ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಹೊರಗಡೆ ಹರಿದು ಬಿಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಹಂಪಿಯ ಬಹುತೇಕ ಸ್ಮಾರಕಗಳು ಇವತ್ತು ಇದೇ ರೀತಿಯಾಗಿ ಮುಳುಗಡೆ ಆಗಿದೆ. ತುಂಗಭದ್ರಾ ಜಲಾಶಯದಿಂದ ನದಿಗೆ ನೀರು ಹರಿಸ್ತಾ ಇರೋದ್ರಿಂದ ಪ್ರವಾಹದ ಆತಂಕ ಸೃಷ್ಟಿಯಾದ್ರೆ ಮತ್ತೊಂದು ಕಡೆ ಪ್ರವಾಸಿ ತಾಣಗಳು ಮುಳುಗಡೆಯಾಗಿವೆ. ರೈತರು ಆತಂಕದಲ್ಲೇ ದಿನ ದೂಡ್ತಾ ಇದ್ದಾರೆ. ನೀರನ್ನ ಹೆಚ್ಚಿನ ಪ್ರಮಾಣದಲ್ಲಿ ಹೊರಬಿಟ್ಟಿರುವಂತ ಹಿನ್ನೆಲೆಯಲ್ಲಿ ಕೇವಲ ಇವತ್ತು ರೈತರು ಮಾತ್ರ ಇಲ್ಲಿ ಕಣ್ಣೀರನ್ನ ಹಾಕ್ತಾ ಇಲ್ಲ. ಪ್ರವಾಸಿಗರ ಸಂಖ್ಯೆ ಕೂಡ ಹಂಪಿಗೆ ಕಡಿಮೆ ಆಗಿದೆ. ಕಾರಣ ಟಿಬಿ ಡ್ಯಾಮ್ನಲ್ಲಿ 19ನೇ ಕ್ರಸ್ಟ್ ಗೇಟ್ ಮುರಿತ ಆಗಿ ಸುಮಾರು ಪ್ರಮಾಣದಷ್ಟು ನೀರನ್ನು ಹೊರಬಿಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲಿ ಸಮಸ್ಯೆ ಆಗಿಬಿಡುತ್ತೋ ಅನ್ನುವ ಕಾರಣಕ್ಕೋಸ್ಕರ ಪ್ರವಾಸಿಗರ ಸಂಖ್ಯೆ ಕೂಡ ಆಗಿದೆ. ಆದರೂ ಕೂಡ ಇಲ್ಲಿಗೆ ಬಂದು ಶ್ರದ್ಧಾ ಕಾರ್ಯವನ್ನು ಮೆಟ್ಟಿಲುಗಳ ಮೇಲೆ ಮಾಡಿ ಇಲ್ಲಿಂದ ತೆರಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಹೊಸಪೇಟೆ. ಕರ್ನಾಟಕ ಕಾರುಬಾರ್ನ ಮುಂದಿನ ಸುದ್ದಿಯನ್ನು ನೋಡೋಣ. ಕಲ್ಯಾಣ ಕರ್ನಾಟಕದ ಜೀವನಾಡಿಯಿಂದ ಅಪಾರ ಪ್ರಮಾಣದ ನೀರು ಪೋಲಾಗ್ತಾನೆ ಇದೆ. ಅನ್ನದಾತರ ಬದುಕು ಹಸನುಗೊಳಿಸಬೇಕಾಗಿದ್ದಂತಹ ತುಂಗಭದ್ರಾ ಡ್ಯಾಮ್ ಇದನ್ನು ಕಂಡು ರೈತರು ಇವತ್ತು ಕಣ್ಣೀರು ಹಾಕ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಸೇವ್ ತುಂಗಭದ್ರಾ ಡ್ಯಾಮ್ ಅಭಿಯಾನ ಈಗ ಶುರುವಾಗಿದೆ. ಈ ಕುರಿತು ಒಂದು ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ಈಗ ನಾನು ಒಂದು ಜಾಗಕ್ಕೆ ಬಂದಿದ್ದೀನಿ. ಆ ಜಾಗದ ಸ್ಥಿತಿಯನ್ನು ನಿಮಗೆ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ. ಹಂಪಿಯ ಬಹುತೇಕ ಸ್ಮಾರಕಗಳು ಮುಳುಗಡೆ ಆಗಿದೆ. ಬಹಳಷ್ಟು ಸ್ಮಾರಕಗಳು ಅರ್ಧಕ್ಕೆ ಮುಳುಗಿರುವಂತಹ ಒಂದು ದೃಶ್ಯಾವಳಿಗಳನ್ನು ನಮ್ಗೆ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ತುಂಗಭದ್ರಾ ಡ್ಯಾಮ್ 19ನೇ ಕ್ರಸ್ಟ್ ಗೇಟ್ ಮುರಿತ, ತಾತ್ಕಾಲಿಕ ಗೇಟ್ ನಿರ್ಮಾಣ ಕಾಮಗಾರಿ ಚುರುಕು.
ಅದು ಲಕ್ಷಾಂತರ ರೈತರ ಬದುಕು ಹಸನುಗೊಳಿಸಿದ್ದ ಜೀವನಾಡಿ. ಕರ್ನಾಟಕ, ತೆಲಂಗಾಣ, ಆಂಧ್ರ ಜನರ ದಾಹ ತೀರಿಸ್ತಾ ಇದ್ದ ಜಲಾಶಯ. ಇದೀಗ ತುಂಗಭದ್ರಾ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿರೋದು ಆತಂಕದ ಕಾರ್ಮೋಡ ಆವರಿಸಿದೆ. ಕೊಳ್ಳೆ ಹೊಡೆದ ಮೇಲೆ ದಿಡ್ಡಿ ಬಾಗಿಲು ಹಾಕಿದ್ರು ಅನ್ನೋ ಗಾದೆ ಮಾತಿನಂತೆ ನೀರು ಪೋಲಾಗಿ ಹರಿದ ಬಳಿಕ ತಾತ್ಕಾಲಿಕ ಗೇಟ್ ನಿರ್ಮಾಣ ಕಾಮಗಾರಿ ಚುರುಕಾಗಿದೆ. 5ನೇ ಹಂತದಲ್ಲಿ ಸ್ಟಾಪ್ ಗೇಟ್ ಸಿದ್ಧಪಡಿಸಲಾಗ್ತಾ ಇದೆ. ಸೋರ್ತಾನೆ ಇದೆ ಜಲಾಶಯದ ನೀರು. ಸೇವ್ ಟಿಬಿ ಡ್ಯಾಂ ಅಭಿಯಾನ ಶುರು. ಇತಿಹಾಸ ಹೊಂದಿರುವ ತುಂಗಭದ್ರಾ ಜಲಾಶಯದಲ್ಲಿ ದುರಸ್ತಿ ಕಾರ್ಯ ನಡೀತಾ ಇದ್ರೂ ನೀರು ಪೋಲಾಗ್ತಾನೆ ಇದೆ. ಡ್ಯಾಂಗೆ ಈಗ ಬಂದಿರುವ ಸ್ಥಿತಿ ನೋಡಿ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಸೇವ್ ಟಿಬಿ ಡ್ಯಾಂ ಅಭಿಯಾನ ಶುರುವಾಗಿದೆ. ತುಂಗಭದ್ರಾ ಜಲಾಶಯದ ಉಳುವಿಗೆ ಹೋರಾಡಬೇಕಾಗಿದೆ. ಹಂಪಿಯ ಬಹುತೇಕ ಸ್ಮಾರಕಗಳು ಮುಳುಗಡೆ. ತುಂಗಭದ್ರಾ ಡ್ಯಾಂನಿಂದ ನಿರಂತರವಾಗಿ ನೀರು ಖಾಲಿ ಮಾಡ್ತಾ ಇರೋದ್ರಿಂದ ಜಲಕಂಟಕ ಎದುರಾಗಿದೆ. ಹಂಪಿಯ ಬಹುತೇಕ ಸ್ಮಾರಕಗಳು ಮುಳುಗಡೆಯಾಗಿದೆ. ವಿಧಿವಿಧಾನ ಕ್ರಿಯೆ ನಡೆಸುವ ಮಂಟಪಗಳು ನೀರಿನಲ್ಲಿ ಮುಳುಗಿ ಹೋಗಿದೆ. ವಿರುಪಾಪುರಕ್ಕೆ ಹೋಗುವ ಬೋಟ್ ಮಾರ್ಗವು ಸ್ಥಗಿತ ಆಗಿದೆ. ವಿಧಿವಿಧಾನಗಳನ್ನ ಅಂದರೆ ಶ್ರಾದ್ದ ಕ್ರಿಯೆಯನ್ನು ನಡೆಸುವಂತಹ ಒಂದು ಸ್ಮಾರಕದ ಮೇಲ್ಭಾಗದಲ್ಲಿ ನಿಂತಿದ್ದೀನಿ. ಮತ್ತೊಂದು ಭಾಗದಲ್ಲಿ ನಮ್ಮ ಕ್ಯಾಮ್ರಾ ಪರ್ಸನ್ ಕಿರಣ್ ಕೂಡ ನಿಂತು ಅಲ್ಲಿಂದ ಈ ಒಂದು ಶ್ರಾದ್ದ ಕೇಂದ್ರವನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತಾರೆ. ನೋಡಿ, ಕೆಳಭಾಗದಲ್ಲಿ ಯಾವ ರೀತಿಯಾಗಿ ಈ ಒಂದು ಮಂಟಪ ಅರ್ಧ ಮುಳುಗಡೆ ಆಗಿದೆ ಅಂತೇಳಿ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಹೊರಗಡೆ ಹರಿದು ಬಿಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಹಂಪಿಯ ಬಹುತೇಕ ಸ್ಮಾರಕಗಳು ಇವತ್ತು ಇದೇ ರೀತಿಯಾಗಿ ಮುಳುಗಡೆ ಆಗಿದೆ. ತುಂಗಭದ್ರಾ ಜಲಾಶಯದಿಂದ ನದಿಗೆ ನೀರು ಹರಿಸ್ತಾ ಇರೋದ್ರಿಂದ ಪ್ರವಾಹದ ಆತಂಕ ಸೃಷ್ಟಿಯಾದ್ರೆ ಮತ್ತೊಂದು ಕಡೆ ಪ್ರವಾಸಿ ತಾಣಗಳು ಮುಳುಗಡೆಯಾಗಿವೆ. ರೈತರು ಆತಂಕದಲ್ಲೇ ದಿನ ದೂಡ್ತಾ ಇದ್ದಾರೆ. ನೀರನ್ನ ಹೆಚ್ಚಿನ ಪ್ರಮಾಣದಲ್ಲಿ ಹೊರಬಿಟ್ಟಿರುವಂಥ ಹಿನ್ನೆಲೆಯಲ್ಲಿ ಕೇವಲ ಇವತ್ತು ರೈತರು ಮಾತ್ರ ಇಲ್ಲಿ ಕಣ್ಣೀರನ್ನು ಹಾಕ್ತಾ ಇಲ್ಲ. ಪ್ರವಾಸಿಗರ ಸಂಖ್ಯೆ ಕೂಡ ಹಂಪಿಗೆ ಕಡಿಮೆ ಆಗಿದೆ. ಕಾರಣ ಟಿಬಿ ಡ್ಯಾಮ್ನಲ್ಲಿ 19ನೇ ಕ್ರಸ್ಟ್ ಗೇಟ್ ಮುರಿತ ಆಗಿ ಸುಮಾರು ಪ್ರಮಾಣದಷ್ಟು ನೀರನ್ನು ಹೊರಬಿಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲಿ ಸಮಸ್ಯೆ ಆಗಿಬಿಡುತ್ತೋ ಅನ್ನುವ ಕಾರಣಕ್ಕೋಸ್ಕರ ಪ್ರವಾಸಿಗರ ಸಂಖ್ಯೆ ಕೂಡ ಆಗಿದೆ. ಆದರೂ ಕೂಡ ಇಲ್ಲಿಗೆ ಬಂದು ಶ್ರದ್ಧಾ ಕಾರ್ಯವನ್ನು ಮೆಟ್ಟಿಲುಗಳ ಮೇಲೆ ಮಾಡಿ ಇಲ್ಲಿಂದ ತೆರಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಹೊಸಪೇಟೆ. ಕರ್ನಾಟಕ ಕಾರುಬಾರ್ನ ಮುಂದಿನ ಸುದ್ದಿಯನ್ನು ನೋಡೋಣ. ಕಲ್ಯಾಣ ಕರ್ನಾಟಕದ ಜೀವನಾಡಿಯಿಂದ ಅಪಾರ ಪ್ರಮಾಣದ ನೀರು ಪೋಲಾಗ್ತಾನೆ ಇದೆ. ಅನ್ನದಾತರ ಬದುಕು ಹಸನುಗೊಳಿಸಬೇಕಾಗಿದ್ದಂತಹ ತುಂಗಭದ್ರಾ ಡ್ಯಾಮ್, ಇದನ್ನು ಕಂಡು ರೈತರು ಇವತ್ತು ಕಣ್ಣೀರು ಹಾಕ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಸೇವ್ ತುಂಗಭದ್ರಾ ಡ್ಯಾಮ್ ಅಭಿಯಾನ ಈಗ ಶುರುವಾಗಿದೆ. ಈ ಕುರಿತು ಒಂದು ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ಈಗ ನಾನು ಒಂದು ಜಾಗಕ್ಕೆ ಬಂದಿದ್ದೀನಿ. ಆ ಜಾಗದ ಸ್ಥಿತಿಯನ್ನು ನಿಮಗೆ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ. ಹಂಪಿಯ ಬಹುತೇಕ ಸ್ಮಾರಕಗಳು ಮುಳುಗಡೆ ಆಗಿದೆ. ಬಹಳಷ್ಟು ಸ್ಮಾರಕಗಳು ಅರ್ಧಕ್ಕೆ ಮುಳುಗಿರುವಂತಹ ಒಂದು ದೃಶ್ಯಾವಳಿಗಳನ್ನು ನಮ್ಗೆ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ತುಂಗಭದ್ರಾ ಡ್ಯಾಂ 19ನೇ ಕ್ರಸ್ಟ್ ಗೇಟ್ ಮುರಿತ. ತಾತ್ಕಾಲಿಕ ಗೇಟ್ ನಿರ್ಮಾಣ ಕಾಮಗಾರಿ ಚುರುಕು. ಅದು ಲಕ್ಷಾಂತರ ರೈತರ ಬದುಕು ಹಸನುಗೊಳಿಸಿದ್ದ ಜೀವನಾಡಿ. ಕರ್ನಾಟಕ, ತೆಲಂಗಾಣ, ಆಂಧ್ರ ಜನರ ದಾಹ ತೀರಿಸ್ತಾ ಇದ್ದ ಜಲಾಶಯ. ಇದೀಗ ತುಂಗಭದ್ರಾ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿರೋದು ಆತಂಕದ ಕಾರ್ಮೋಡ ಆವರಿಸಿದೆ. ಕೊಳ್ಳೆ ಹೊಡೆದ ಮೇಲೆ ದಿಡ್ಡಿ ಬಾಗಿಲು ಹಾಕಿದ್ರು ಅನ್ನೋ ಗಾದೆ ಮಾತಿನಂತೆ ನೀರು ಪೋಲಾಗಿ ಹರಿದ ಬಳಿಕ ತಾತ್ಕಾಲಿಕ ಗೇಟ್ ನಿರ್ಮಾಣ ಕಾಮಗಾರಿ ಚುರುಕಾಗಿದೆ. 5ನೇ ಹಂತದಲ್ಲಿ ಸ್ಟಾಪ್ ಗೇಟ್ ಸಿದ್ಧಪಡಿಸಲಾಗ್ತಾ ಇದೆ. ಸೋರ್ತಾನೆ ಇದೆ ಜಲಾಶಯದ ನೀರು. ಸೇವ್ ಟಿಬಿ ಡ್ಯಾಂ ಅಭಿಯಾನ ಶುರು. ಇತಿಹಾಸ ಹೊಂದಿರುವ ತುಂಗಭದ್ರಾ ಜಲಾಶಯದಲ್ಲಿ ದುರಸ್ತಿ ಕಾರ್ಯ ನಡೀತಾ ಇದ್ರೂ ನೀರು ಪೋಲಾಗ್ತಾನೆ ಇದೆ. ಡ್ಯಾಂಗೆ ಈಗ ಬಂದಿರುವ ಸ್ಥಿತಿ ನೋಡಿ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಸೇವ್ ಟಿಬಿ ಡ್ಯಾಂ ಅಭಿಯಾನ ಶುರುವಾಗಿದೆ. ತುಂಗಭದ್ರಾ ಜಲಾಶಯದ ಉಳುವಿಗೆ ಹೋರಾಡಬೇಕಾಗಿದೆ. ಹಂಪಿಯ ಬಹುತೇಕ ಸ್ಮಾರಕಗಳು ಮುಳುಗಡೆ. ತುಂಗಭದ್ರಾ ಡ್ಯಾಂನಿಂದ ನಿರಂತರವಾಗಿ ನೀರು ಖಾಲಿ ಮಾಡ್ತಾ ಇರೋದ್ರಿಂದ ಜಲಕಂಟಕ ಎದುರಾಗಿದೆ. ಹಂಪಿಯ ಬಹುತೇಕ ಸ್ಮಾರಕಗಳು ಮುಳುಗಡೆಯಾಗಿದೆ. ವಿಧಿವಿಧಾನ ಕ್ರಿಯೆ ನಡೆಸುವ ಮಂಟಪಗಳು ನೀರಿನಲ್ಲಿ ಮುಳುಗಿ ಹೋಗಿದೆ. ವಿರುಪಾಪುರಕ್ಕೆ ಹೋಗುವ ಬೋಟ್ ಮಾರ್ಗವು ಸ್ಥಗಿತ ಆಗಿದೆ. ವಿಧಿವಿಧಾನಗಳನ್ನ
ಅಂದರೆ ಶ್ರಾದ್ದ ಕ್ರಿಯೆಯನ್ನು ನಡೆಸುವಂತಹ ಒಂದು ಸ್ಮಾರಕದ ಮೇಲ್ಭಾಗದಲ್ಲಿ ನಿಂತಿದ್ದೀನಿ. ಮತ್ತೊಂದು ಭಾಗದಲ್ಲಿ ನಮ್ಮ ಕ್ಯಾಮ್ರಾ ಪರ್ಸನ್ ಕಿರಣ್ ಕೂಡ ನಿಂತು ಅಲ್ಲಿಂದ ಈ ಒಂದು ಶ್ರಾದ್ದ ಕೇಂದ್ರವನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತಾರೆ. ನೋಡಿ, ಕೆಳಭಾಗದಲ್ಲಿ ಯಾವ ರೀತಿಯಾಗಿ ಈ ಒಂದು ಮಂಟಪ ಅರ್ಧ ಮುಳುಗಡೆ ಆಗಿದೆ ಅಂತೇಳಿ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಹೊರಗಡೆ ಹರಿದು ಬಿಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಹಂಪಿಯ ಬಹುತೇಕ ಸ್ಮಾರಕಗಳು ಇವತ್ತು ಇದೇ ರೀತಿಯಾಗಿ ಮುಳುಗಡೆ ಆಗಿದೆ. ತುಂಗಭದ್ರಾ ಜಲಾಶಯದಿಂದ ನದಿಗೆ ನೀರು ಹರಿಸ್ತಾ ಇರೋದ್ರಿಂದ ಪ್ರವಾಹದ ಆತಂಕ ಸೃಷ್ಟಿಯಾದ್ರೆ ಮತ್ತೊಂದು ಕಡೆ ಪ್ರವಾಸಿ ತಾಣಗಳು ಮುಳುಗಡೆಯಾಗಿವೆ. ರೈತರು ಆತಂಕದಲ್ಲೇ ದಿನ ದೂಡ್ತಾ ಇದ್ದಾರೆ. ನೀರನ್ನ ಹೆಚ್ಚಿನ ಪ್ರಮಾಣದಲ್ಲಿ ಹೊರಬಿಟ್ಟಿರುವಂಥ ಹಿನ್ನೆಲೆಯಲ್ಲಿ ಕೇವಲ ಇವತ್ತು ರೈತರು ಮಾತ್ರ ಇಲ್ಲಿ ಕಣ್ಣೀರನ್ನು ಹಾಕ್ತಾ ಇಲ್ಲ, ಪ್ರವಾಸಿಗರ ಸಂಖ್ಯೆ ಕೂಡ ಹಂಪಿಗೆ ಕಡಿಮೆ ಆಗಿದೆ. ಕಾರಣ TB ಡ್ಯಾಮ್ನಲ್ಲಿ 19ನೇ ಕ್ರಸ್ಟ್ ಗೇಟ್ ಮುರಿತ ಆಗಿ ಸುಮಾರು ಪ್ರಮಾಣದಷ್ಟು ನೀರನ್ನು ಹೊರಬಿಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲಿ ಸಮಸ್ಯೆ ಆಗಿಬಿಡುತ್ತೋ ಅನ್ನುವ ಕಾರಣಕ್ಕೋಸ್ಕರ ಪ್ರವಾಸಿಗರ ಸಂಖ್ಯೆ ಕೂಡ ಆಗಿದೆ. ಆದರೂ ಕೂಡ ಇಲ್ಲಿಗೆ ಬಂದು ಶ್ರದ್ಧಾ ಕಾರ್ಯವನ್ನು ಮೆಟ್ಟಿಲುಗಳ ಮೇಲೆ ಮಾಡಿ ಇಲ್ಲಿಂದ ತೆರಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಹೊಸಪೇಟೆ.